Friends, welcome back to my YouTube channel English with Nurul Islam. Today we are going to discuss some important questions from the chapter Work, Energy and Power. ನೋಡಿ ವಿದ್ಯಾರ್ಥಿಗಳೇ, ಸಂಪೂರ್ಣವಾದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಬಹಳ ಕಡೆ LBA ಟೆಸ್ಟ್ ಆಗಿರಲಿಲ್ಲ, ನಾನು ಮಾಡ್ತಾ ಇಲ್ಲವೇನೋ ಕಾಲೇಜ್ಗಳಲ್ಲಿ ಅಂತ ಸ್ಟಾಪ್ ಮಾಡಿದ್ದೆ LBA ಟೆಸ್ಟ್ ಕ್ವಶನ್ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು. ಆದರೆ ಈಗ ಗೌರ್ಮೆಂಟ್ ವತಿಯಿಂದನೇ PUC ಬೋರ್ಡ್ ವತಿಯಿಂದ ಫುಲ್ಲು ಪ್ರೆಸರ್ ಆಗ್ತಾ ಇದ್ದಾರೆ, ಪ್ರತಿಯೊಂದು ಕಾಲೇಜಲ್ಲೂ LBA ಟೆಸ್ಟ್ಗಳನ್ನು ನಡೆಸಲೇಬೇಕು ಅಂತ. ಹಾಗಾಗಿ ಬನ್ನಿ ಈಗ ನಾವು LBA ಟೆಸ್ಟ್ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ಅಂತಲೇ ನಾವೀಗ LBA ಟೆಸ್ಟನ್ನು ನೋಡ್ತಾ ಹೋಗೋಣ. ಸಬ್ಜೆಕ್ಟು ಫಿಸಿಕ್ಸ್ ಆಗಿರುತ್ತೆ. ಚಾಪ್ಟರ್ ಯಾವುದು ಅಂದರೆ ವರ್ಕ್, ಎನರ್ಜಿ ಆ್ಯಂಡ್ ಪವರ್. ಈ ಚಾಪ್ಟರಿನ ಮೇಲೆ ಈಗ ನಾವು 30 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇದು ಏನಂತೀರ ತಗೊಳ್ಳು LBA 4 ಕ್ವಶನ್ ಪೇಪರ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ. ಹಾಗಿದ್ದರೆ ಬನ್ನಿ ಈಗ ನಾವು ಸಂಪೂರ್ಣವಾಗಿ ವಿ ಆರ್ ಗೋಯಿಂಗ್ ಟು ಅನಾಲಿಸಿಸ್ ದಿಸ್ ಕ್ವಶನ್ ಪೇಪರ್. ಹಾಗಿದ್ದರೆ ಪಾರ್ಟ್ ಎ ಆಯಿತಾ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್, ಮೈ ಡಿಯರ್ ಚಿಲ್ಡ್ರನ್. ದೀಸ್ ಕ್ವಶನ್ಸ್ chances are more for your midterm exams also. ನೋಡಿ ಈಗ select the correct options from the given choices ಅಂತ ಇದೆ. ದಿ ಸ್ಕೇಲಾರ್ ಪ್ರಾಡಕ್ಟ್ ಈಸ್ ಗಿವನ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ರೈಟ್ ಆನ್ಸರ್. ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಆಪ್ಷನ್ ಬಿ ಆಗಿ ಇರುತ್ತದೆ. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಹು ಆರ್ ವಾಚಿಂಗ್ ದಿಸ್ ವಿಡಿಯೋ, ಆಯಿತಾ, ಪ್ಲೀಸ್ ಸೆಂಡ್ ಮಿ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ID. ನೀವು ಯೂನಿಟ್ 1 ಕ್ವಶನ್ ಪೇಪರು ನನಗೆ ಕಳಿಸಲಿಲ್ಲ ಸರ್, ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳೇ. ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ID. ಇದು ನಮ್ಮ ಮೇಲ್ ID ಸರ್, all-in-one pdf@gmail.com. ಹೋಪ್ ಈಗಲಾದರೂ ನೀವು ಕಳಿಸ್ಕೊಡ್ತೀರಾ ಅಂದ್ಕೊಂಡಿದ್ದೇನೆ. ಸ್ಕೆಲಾರ್ ಪ್ರಾಡಕ್ಟ್ ಅಂತ ಇದೆ. ಕ್ವಶನ್ ನಂಬರ್ 2, ಇದಕ್ಕೆ ರೈಟ್ ಆನ್ಸರ್ ಬಂದು ನೋಡಿ, ಬಹಳ ಜನ ಕನ್ಫ್ಯೂಸ್ ಆಗಿ ಏನು ಮಾಡಿಬಿಡ್ತೀರಾ, ಆಪ್ಷನ್ ಬಿಯನ್ನು ಇಷ್ಟು ಹಾಕಿ ಕೈ ಬಿಟ್ಟು ಬಿಡ್ತೀರಾ. ಆ್ಯಕ್ಚುಲಿ ಆಪ್ಷನ್ ಬಿ ಬರೆದ್ರೆ ಅದು ಅರ್ಧ ಆಗುತ್ತೆ. ಸೊ ಸ್ವಲ್ಪ ಮುಂದೆ ಹೋಗಬೇಕು. ಏನು ಮುಂದೆ ಹೋಗಬೇಕು ಅಂದರೆ ನೋಡಿ, ಒಬೇಸ್ ಬೋತ್, ಆಯಿತಾ. ಆಪ್ಷನ್ ಡಿ ಇದಲ್ವಾ, ಅದು ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ಒಬೇಸ್ ಬೋತ್ ಡಿಸ್ಟ್ರಿಬ್ಯೂಟಿವ್ ಲಾ ಓವರ್ ಅಡಿಷನ್ ಆ್ಯಂಡ್ ಕಮ್ಯುಲೇಟಿವ್ ಲಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ನಾವೀಗ ಮುಂದೆ ಹೋಗುವ. ಕ್ವಶನ್ ನಂಬರ್ 3, ಎ ಪಾರ್ಟಿಕಲ್ ಮೇಡ್ ಟು ಗೋ ಗ್ರೌಂಡ್ ಎ horizontal circle with a constant speed with the help of a rope. The work done by the rope is dash ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 0 ಅನ್ನುವಂಥದ್ದು ರೈಟ್ ಆನ್ಸರ್, ಕರೆಕ್ಟ್ ಆನ್ಸರ್ ಆಗಿರುತ್ತದೆ 0. ಕ್ವಶನ್ ನಂಬರ್ 4, ಎ ಬಾಲ್ ಸ್ಲಿಪ್ಸ್ ಡೌನ್ ಆನ್ ಎ ಫ್ರಿಕ್ಷನ್ಲೆಸ್ ಇನ್ಕ್ಲೈನ್ಡ್ ಟೇಬಲ್. ದಿ ವರ್ಕ್ ಡನ್ ಬೈ ದ ಟೇಬಲ್ ಸರ್ಫೇಸ್ ಆನ್ ದ ಬಾಲ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಮತ್ತೆ 0. ನಗ್ತೀರಾ ನೀವು, ಏನು ಸರ್ ಹಿಂಗೆ ಆನ್ಸರ್ಸ್ ಇದಾವಲ್ವ ಅಂತ, ಆಯಿತಾ. 0. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 0. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ 5, ವೆನ್ ಆ್ಯನ್ ಎಕ್ಸ್ಟರ್ನಲ್ ಫೋರ್ಸ್ ಡಸ್ ಪಾಸಿಟಿವ್ ವರ್ಕ್ ಆನ್ ಆ್ಯನ್ ಆಬ್ಜೆಕ್ಟ್ ಏಜೆಂಟ್ ಎ ಕನ್ಸರ್ವೇಟಿವ್ ಫೋರ್ಸ್ ಅಂತ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಸಿ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಆಬ್ಜೆಕ್ಟ್ ಇನ್ಕ್ರೀಸಸ್ ಅಂತ. ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಆಬ್ಜೆಕ್ಟ್ increases. Question number 6, a spring is compressed by 2 cm. What type of energy is stored in the spring ಅಂತ. ಇದು ಬಹಳ ಈಸಿಯಾಗಿರುವಂತಹ ಲಾಜಿಕ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಅಗೇನ್ ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಈಸ್ ದ ಕರೆಕ್ಟ್ ಆನ್ಸರ್ ಈಸ್ potential energy. Clear my dear children, potential energy is the correct answer. Next, statement 1, statement 2. Here there are 2 statements are there. Kinetic energy of a body is ಏನಿದು quadrupled when its velocity is doubled ಅಂತ. ಸ್ಟೇಟ್ಮೆಂಟ್ 2, kinetic energy is proportional to square of velocity ಅಂತ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಏನಾಗಿರ್ಬೋದು, ಸ್ಟೇಟ್ಮೆಂಟ್ 1 and 2 both are correct or not? Yes, ಆಯಿತಾ. ಸ್ಟೇಟ್ಮೆಂಟ್ 1 and 2 ಬೋತ್ ಆರ್ ಕರೆಕ್ಟ್. ಇದು ಇಲ್ಲಿವರೆಗೂ ಇಲ್ಲಿದೆ, ಎರಡರಲ್ಲೂ ಇದೆ ಸೇಮ್ ಆನ್ಸರ್. ಹಾಗಿದ್ರೆ ಇದು ತಪ್ಪಾಗತ್ತೆ, ಇದು ತಪ್ಪಾಗತ್ತೆ. ದೆನ್ ಎ ಬಿನಲ್ಲಿ ಆನ್ಸರ್ ಬರಬೇಕು. ಹಾಗಿದ್ರೆ ಕರೆಕ್ಟಾಗಿ ಓದಿದಾಗ ಏನು ಗೊತ್ತಾಗುತ್ತೆ, ಇಟ್ ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಯಾವುದು, ದಿಸ್ ಕೈನೆಟಿಕ್ ಎನರ್ಜಿ ಈಸ್ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ವೆಲಾಸಿಟಿ. ಹಾಗಾಗಿ ಬಿ ಈಸ್ ದಿ ರೈಟ್ ಆನ್ಸರಾ? ತಪ್ಪಲ್ವಾ? ಬಿ ಅನ್ನುವಂಥದ್ದು ತಪ್ಪು. ಆನ್ಸರ್ ಎ ಈಸ್ ರೈಟ್. ಆನ್ಸರ್ ಎ ಈಸ್ ರೈಟ್, ಆಯಿತಾ. ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಇದೇ ಸರಿಯಾದ ಉತ್ತರ, ಆಪ್ಷನ್ ಎ ಆಗಿ ಇರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಎ.
ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ ಮಕ್ಕಳೇ. ವೆರಿ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ ದೇರ್ ಹಿಯರ್. ವರ್ಕ್ ಈಸ್ ಡ್ಯಾಶ್ ಆಫ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಇದೆ. ಸ್ಕೇಲಾರ್ ಪ್ರಾಡಕ್ಟ್ ಈಸ್ ದ ರೈಟ್ ಆನ್ಸರ್ ಈಸ್ ಸ್ಕೇಲಾರ್ ಪ್ರಾಡಕ್ಟ್ 1. ವೆನ್ ವರ್ಕ್ ಡನ್ ಈಸ್ 0 ದೆನ್ ದ ಸ್ಪೀಡ್ ಆಫ್ ಎ ಬಾಡಿ ರಿಮೇನ್ಸ್ ಡ್ಯಾಶ್. ಎಲ್ಲರಿಗೂ ಕೂಡ ಗೊತ್ತು ಏನಾಗಿರುತ್ತೆ, ನಮ್ಮ ಬಾಡಿ ಕಾನ್ಸ್ಟೆಂಟಾಗಿ ಇರುತ್ತದೆ. The total mechanical energy of a system is conserved if the force doing work on it are dash ಅಂತ ಇದೆ. Right answer is conservative is the right answer is conservative. In an inelastic collision the dash does not remain constant ಅಂತ ಇದೆ. Kinetic energy does not remain constant is the right answer. Question number 5. The rate of doing work is called dash. ರೈಟ್ ಆನ್ಸರ್ ಈಸ್ ಪವರ್. ಪವರ್ ಇಸ್ ದಿ ರೈಟ್ ಆನ್ಸರ್ ಈಸ್ ಲಾಸ್ಟ್ ಆನ್ಸರ್ ಪವರ್ ಆಗಿರುತ್ತೆ. 5ರಲ್ಲಿ 3 ಫಿಕ್ಸು ನಿಮ್ಮ ಕ್ವಶನ್ ಪೇಪರಲ್ಲಿ ನೆನ್ಪಿಟ್ಕೊಳ್ಳಿ. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಹು ಆರ್ ವಾಚಿಂಗ್ ದಿಸ್ ವಿಡಿಯೋ, ದಿಸ್ ಈಸ್ ಅವರ್ ಮೇಲ್ ID ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ನಿಮಗೆ ಒಂದು 10 days ಬಿಫೋರು ಯೂನಿಟ್ ಟೆಸ್ಟ್ 1 ಕಂಪ್ಲೀಟ್ ಆಗಿದೆ. ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳೇ, ಫಸ್ಟ್ ಇಯರ್ PUC ಸೈನ್ಸ್ ಚಿಲ್ಡ್ರನ್, please send me your question papers to our mail ID. I request everyone, please send me your question papers to our mail ID. ಅರ್ಥ ಆಗುತ್ತಾ? ಅರ್ಥ ಆಯಿತು ಅನಿಸುತ್ತೆ, ಸಾಕು, ಜಾಸ್ತಿ ಹೇಳ್ಬೇಡ್ದು. ಪಾರ್ಟ್ B ಮೈ ಡಿಯರ್ ಚಿಲ್ಡ್ರನ್, ಈಚ್ ಕ್ವಶನ್ ಕನ್ಸಿಸ್ಟ್ ಏನಂತೀರ ತಗೊಳ್ಳೋ ಆನ್ಸರ್ ಇನ್ 2 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 marks. ಇಲ್ಲಿ ಪ್ರತಿಯೊಂದು ಕ್ವಶನಿಗೆ ನಿಮಗೆ 2 marks ಸಿಗುತ್ತೆ. ಹಾಗಾಗಿ 2 2s 4 ಅಂತ ಇದೆ. ಮೆನ್ಷನ್ ದಿ ನೋಡಿ ಸರ್, ಲಿಸನ್ ಮೈ ಡಿಯರ್ ಸೈನ್ಸ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಇಂಗ್ಲೀಷ್ ಬೇಕಲ್ವಾ, ಆಯಿತಾ? ಡೋಂಟ್ ಜಸ್ಟ್ ವಾಚ್ ದಿಸ್ ವಿಡಿಯೋ ಮೈ ಡಿಯರ್ ಚಿಲ್ಡ್ರನ್, ಫಾಸ್ ದಿಸ್ ವಿಡಿಯೋ, ಸ್ವಲ್ಪ ಸ್ಟಾಪ್ ಮಾಡಿ, ರೈಟ್ ಡೌನ್ ದ ಕ್ವಶನ್ಸ್ ಆ್ಯಂಡ್ ಪ್ರಿಪೇರ್ ದಿ ಆನ್ಸರ್ಸ್. ದೀಸ್ ಆರ್ ನಾಟ್ ಏನಂತೀರ ತಗೊಳ್ಳೋ ಆವ್ರೇಜ್ ಕ್ವಶನ್ಸ್, ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್. ಐ ಹ್ಯಾವ್ ಸೆಲೆಕ್ಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಅರ್ಥ ಆಗುತ್ತೆ ಅನಿಸುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ದಿ ಲಾಂಗ್ ಲಿಸ್ಟ್ ಆಫ್ ಕ್ವಶನ್ಸ್. ನಾನು ಇಲ್ಲಿ ನಿಮಗೆ ಲಾಂಗ್ ಲಿಸ್ಟ್ ಕೊಡ್ತಾ ಇಲ್ಲ ಸರ್. 2 ಬರೀರಿ ಅಂದಾಗ 4 ಕೊಟ್ಟಿದ್ದೇನೆ. 4 ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಆಗಿರ್ತವೆ. ಪಾರ್ಟ್ C ಕೂಡ ಅಷ್ಟೇ, ಆನ್ಸರ್ ಇನ್ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಮೈ ಡಿಯರ್ ಚಿಲ್ಡ್ರನ್. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ವಾಚ್ ದಿಸ್ ವಿಡಿಯೋ ಕಂಪ್ಲೀಟಾಗಿ. ಯಾಕೆ ನೋಡಿ ಅಂತ ಹೇಳ್ತೀನಿ ಅಂದರೆ, ಆಯಿತಾ, ಮೇಕ್ ಶ್ಯೂರ್ ಯು ಪ್ರಿಪೇರ್ ಎವ್ರಿ ಕ್ವಶನ್ ವಿಚ್ ಐ ಡಿಸ್ಕಸ್ ಟುಡೇ. ಆಯಿತಾ, ನೀವು ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳಿಲ್ಲ ಅಂದರೆ ನಾಳೆ ಎಕ್ಸಾಮಲ್ಲಿ, ಆಯಿತಾ, ಯು ಫೀಲ್ ಗಿಲ್ಟಿ about yourself that you are not doing hard work ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್.